ಹಾಗಲಕಾಯಿನಂಥ ಕಹಿ ವಸ್ತು ಥರ ಈ ತೆರಿಗೆ ತಿನ್ನಕ್ಕೆ ಮನಸ್ಸು ಬರಲ್ಲ, ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಜಿ ಎಸ್ ಟಿಗೆ ಫೀಸ್ ಅನ್ನೋದಿಲ್ಲ. ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆಧಾರ್ ಲಿಂಕ್ಡು ಪ್ಯಾನ್ ಲಿಂಕ್ಡು ಇದ್ದರೆ ಈ ರಿಜಿಸ್ಟ್ರೇಷನ್ ಕೊಡ್ತಾರೆ. ನಮ್ಮ ದೇಶದಲ್ಲಿ ಒಂದು 42% ಬುದ್ಧಿ ಈ ಹಣಕಾಸು ವಿಚಾರಕ್ಕೆ ಇದೆ. ಒಬ್ಬ ವ್ಯಾಪಾರಿ ಪಾಪ ಅವನು ಟೆನ್ಷನ್ ಇಲ್ಲದೆ ಇರೋಕ್ಕಾಗಲ್ಲ. ವ್ಯಾಪಾರಿಗೆ ನಾನು 40 ಲಕ್ಷ ಟರ್ನ್ ಓವರ್ ಇಲ್ಲ ಅಂತ ಹೇಗೆ ತೋರಿಸೋದು? ನೀವು 40 ಲಕ್ಷ ದಾಟಿದ್ದೀವಿ ಅಂತ ಸರ್ಕಾರಿ ವ್ಯಕ್ತಿಯಾಗಿ ನೀವು ನನಗೆ ನೋಟಿಸ್ ಕೊಟ್ಟಿದ್ದೀರಾ. ನಾನು ಇಲ್ಲ ಮೇಡಮ್ ಅಂತ ಹೇಳೋಕ್ಕೆ ನನ್ನ ಹತ್ರ ದಾಖಲೆ ಇದೆ. ಯು ವಾಂಟ್ ಟು ಬ್ರೇಕ್ ರೆಕಾರ್ಡ್ಸ್, ಕೀಪ್ ರೆಕಾರ್ಡ್ಸ್. ನಾರ್ಮಲ್ ಪ್ರಕ್ರಿಯೆಯಲ್ಲಿ ರೆಗ್ಯುಲರ್ ಡೀಲರು 40 ಲಕ್ಷ ಮೇಲ್ಪಟ್ಟು ರಿಜಿಸ್ಟ್ರೇಷನ್ ತಗೊಂಡು ವಸ್ತು ತಗೊಂಡಾಗ ಕಟ್ಟಿರೋ ತೆರಿಗೆನ ಮಾರಿದಾಗ ವಸೂಲಿ ಮಾಡಿರೋ ತೆರಿಗೆಯಿಂದ ಮೈನಸ್ ಮಾಡಿ ಕೊಡ್ಬೋದು. ಎಕ್ಸಮ್ಟೆಡ್ ಗೂಡ್ಸ್ ಇದ್ದರೆ ತೆರಿಗೆ ಇಲ್ದಿರ ಸೇಲ್ ಮಾಡ್ಬೋದು. ಜಿ ಎಸ್ ಟಿ ಪೋರ್ಟಲ್ ಓಪನ್ ಮಾಡಿದ್ರೆ ಹೌ ಟು ಟೇಕ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ತಾ ಹೋದರೆ ತಾನಾಗೇ ನಿಮಗೆ ರಿಜಿಸ್ಟ್ರೇಷನ್ ಬರೋವರೆಗೂ ಕರ್ಕೊಂಡು ಹೋಗುತ್ತೆ. ಯಾರ್ಯಾರು 40 ಲಕ್ಷ ದಾಟ್ತಾ ಇದ್ದೀರೋ ಮಾಡಿ 1.5 ಕೋಟಿವರೆಗೂ ಕಾಂಪೋಸಿಷನ್ ತಗೋಬೋದು. ಎಲ್ರಿಗೂ ನಮಸ್ಕಾರ. ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ವೆಲ್ಕಮ್ ಸ್ನೇಹಿತರೆ. ಈಗ ನೀವು ಯಾವುದೇ ಚಿಕ್ಕ ಪುಟ್ಟ ಅಂಗಡಿಗೆ ಹೋಗಲಿ, ಅಂದರೆ ಬೇಕ್ರಿ ಆಗಿರ್ಬೋದು ಅಥವಾ ಟೀ ಅಂಗಡಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ಶಾಪ್ಗಳಲ್ಲಿ ನೀವೀಗ ಅಬ್ಸರ್ವ್ ಮಾಡಿರ್ಬೋದು, UPI ಸ್ವೀಕರಿಸೋದಿಲ್ಲ, ಕ್ಯಾಶ್ ಮಾತ್ರ ಅನ್ನುವಂಥ ಬೋರ್ಡ್ಗಳನ್ನು ನೋಡಿರ್ಬೋದು. ಕೆಲವೊಂದು ದಿನಗಳಿಂದ GST ರಿಲೇಟೆಡ್ ಆಗಿರ್ಬೋದು, GST ನೋಟಿಸ್ ಬಂದಿದೆ ಅನ್ನುವಂಥ ವಿಚಾರಕ್ಕೋಸ್ಕರ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಇವತ್ತು ತೆರಿಗೆ ತಜ್ಞರಾಗಿರುವಂಥ RG ಮುರಳೀಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಈಗ ಯಾವುದೇ ಒಂದು ಶಾಪಿಗೆ ಹೋದ್ರು ಕೆಲವೊಂದು ಕಡೆಗಳಲ್ಲಿ ನಾವು ನೋಡ್ಬೋದು ಕ್ಯಾಶ್ ಮಾತ್ರ ನಾವು ಸ್ವೀಕರಿಸ್ತೀವಿ, UPI ಇಲ್ಲ, ಯಾಕಂತಂದರೆ ನಮಗೆ GST ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಬಟ್ ಈಗ ಒಂದಷ್ಟು ಆಡಿಯನ್ಸ್ಗಿರ್ಬೋದು, ನಾನು ಆಲ್ರೆಡಿ ಈಗ ಬಿಸ್ನೆಸ್ ಶುರು ಮಾಡಿದ್ದೀನಿ, ಬಟ್ ನನಗೆ GST ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಆ ಪ್ರೊಸೀಜರ್ ಬಗ್ಗೆ ಹೇಳ್ಬೋದಾ ಸರ್? ಫಸ್ಟು ನಮಗೆ ಎಲ್ಲರಿಗೂ ಇಂಟೆಲಿಜೆನ್ಸ್ ಇದೆ. ಇಂಟೆಲಿಜೆನ್ಸ್ ಇಲ್ಲದೇ ಇರೋನೇ ಇಲ್ಲ. ಇತ್ತೀಚೆಗೆ ನಾವು ಪ್ರಾಣಿಗಳೂ ಸೆಲ್ಫೋನ್ ಯೂಸ್ ಮಾಡೋದು ನೋಡಿದ್ದೀವಿ. ಗೂಗಲಲ್ಲಿ GST ಪೋರ್ಟಲ್ WW ಅಂತ ಹಾಕಿದ್ರೆ ಸಂಪೂರ್ಣ ಪ್ರಕ್ರಿಯೆ ಅದರಲ್ಲಿದೆ. ಓಕೆ, ಕನ್ನಡದಲ್ಲೂ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ವಾಯ್ಸಲ್ಲೂ ಬರುತ್ತೆ, ಅಂದರೆ ನಮ್ಮ ವೇದಿಕೆಯಿಂದಲೇ ಬರುತ್ತೆ. ಹೇಗೆ ಅಪ್ಲೈ ಮಾಡೋದು ಒಂದು. ಎರಡನೇದು, ಸಾಧಾರಣ ನಮ್ಮ ಅಭ್ಯಾಸ ಅದಕ್ಕೆ ತಕ್ಕನಂಗೆ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅವನ ಕೈಲಿ ಮಾಡಿಸ್ಕೊಡ್ತಾರೆ. ಹತ್ತಿರದ ಟ್ಯಾಕ್ಸ್ ಪ್ರಾಕ್ಟೀಷನರ್ ಹತ್ರ ಹೋಗಿ ಮಾಡಿಕೊಡ್ತಾರೆ. ಓಕೆ. ಆಮೇಲೆ GSTಗೆ ಫೀಸ್ ಅನ್ನೋದಿಲ್ಲ. ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆಧಾರ್ ಲಿಂಕ್ಡು ಪ್ಯಾನ್ ಲಿಂಕ್ಡು ಇದ್ದರೆ ಅಲ್ಲಿ ಬಂದವರು ಒಂದು ಸಲ ನೋಡ್ತಾರೆ ಅಗತ್ಯ ಇದ್ದರೆ. ಇಲ್ಲ ಅಂದರೆ ಕಂಪ್ಯೂಟ್ರಿಂದನೇ ನೋಡಿಬಿಡ್ತಾರೆ ನಿಮ್ಮನ್ನು. ನೋಡಿ ರಿಜಿಸ್ಟ್ರೇಷನ್ ಕೊಡ್ತಾರೆ. ಇಲ್ಲಿ ಅವರ ಮಾಪನಗಳೇನಿರುತ್ತೆ, ಈ ವ್ಯಕ್ತಿ ಸುಮ್ಮನೆ ಅಪ್ಲೈ ಮಾಡಿ ಬಗಲಾಗ್ತಾ ಇದ್ದಾನೆ, ರಿಜಿಸ್ಟ್ರೇಷನ್ ತಿರ್ಗಾ ಅಪ್ಲೈ ಮಾಡ್ತಾ ಇದ್ದಾನೆ, ಅಥವಾ ಈ ವ್ಯಕ್ತಿ ಇನ್ನೊಂದು ಕಂಪನಿಲಿ ಪಾರ್ಟ್ನರ್ ಆಗಿದ್ದ, ಅದು ಕ್ಲೋಸ್ ಆಯಿತು, ಅಲ್ಲಿ ಪಾರ್ಟ್ನರ್ ಆಗಿದ್ದ, ಅದೆಲ್ಲ ಇದ್ದರೆ ಒಂದು ಎನ್ಕ್ವೈರಿ ಮಾಡ್ತಾರೆ. ಕೊಡಲ್ಲ ಅಂತ ಮಾತ್ರ ಹೇಳೋಕ್ಕೆ ಬರೋದಿಲ್ಲ. ಅದರಲ್ಲಿ ಒಂದು ARN ನಂಬರ್ ಅಂತ ಅಡ್ವಾನ್ಸ್ ಆಗಿ ನಿಮಗೆ ಬಂದಿರುತ್ತೆ. ನೀವು ವ್ಯಾಪಾರ ಶುರು ಮಾಡ್ಬೋದು. ಓಕೆ, ಬಟ್ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಸರ್? ನಾವು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಫೋಟೋ, ರೆಂಟಲ್ ಅಗ್ರಿಮೆಂಟು. ರೆಂಟಲ್ ಅಗ್ರಿಮೆಂಟ್ ಇದ್ದರೆ ಕೆಲವೊಮ್ಮೆ ಓನರ್ದು ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಕೇಳಬಹುದು. ಆಮೇಲೆ ಇನ್ನು ಕೆಲವು ವಿಚಾರಗಳು ಅವ್ರಿಗೆ ಬೇಕಾಗಿರೋದು ನಿಮ್ಮ ಬಗ್ಗೆ. ಅಂದರೆ ನೀವು ನಿಮ್ಮ ತಂದೆ ಮನೆಯಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀರಾ, ತಂದೆಯಿಂದ NOC ಕೇಳಬಹುದು. ನನ್ನ ಮಗ ವ್ಯಾಪಾರ ಮಾಡೋಕ್ಕೆ ನನಗೆ ಅಬ್ಜೆಕ್ಷನ್ ಕೇಳಬಹುದು, ಕೇಳಲೇಬೇಕು ಅಂತಿಲ್ಲ. ಇದ್ರ ಜೊತೆ ನಾರ್ಮಲಿ ನಿಮ್ಮ ಹತ್ರ BBMP ಲೈಸೆನ್ಸ್ ಇರುತ್ತೆ, ಇರಲೇಬೇಕು. ಅದನ್ನೊಂದು ತಿಳ್ಕೊಳ್ಳಿ. ಬೆಂಗಳೂರು ಇದರಲ್ಲಿ, ಮಂಗಳೂರಲ್ಲಿ ಅದಕ್ಕೆ ತಕ್ಕನಂಗೆ ಇರುತ್ತೆ. ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಬೇಕು. ಇದೆಲ್ಲ ಇಟ್ಕೊಂಡಿಲ್ಲ ಅಂದರೆ ಸಂಚಿತ ಪಾಪ ದಿನ ಆ್ಯಡ್ ಆಗ್ತಾ ಇರುತ್ತೆ. ಇದಕ್ಕೆ ಎಕ್ಸಮ್ಷನ್ ಇಲ್ಲ. ಕೆಲವು ಫುಡ್ ಐಟಮ್ಸ್ ಮಾಡೋರಿಗೆ ಫುಡ್ ಲೈಸೆನ್ಸ್ ಇರಬೇಕಾಗುತ್ತೆ. ಸೊ ಈ ನಮ್ಮ ದೇಶದಲ್ಲಿ ಒಂದು 42% ಬುದ್ಧಿ ಈ ಹಣಕಾಸು ವಿಚಾರಕ್ಕೆ ವ್ಯಯಿಸಬೇಕು.
ಒಬ್ಬ ವ್ಯಾಪಾರಿ ಪಾಪ ಅವನು ಟೆನ್ಷನ್ ಇಲ್ಲದೆ ಇರೋಕ್ಕಾಗಲ್ಲ ವ್ಯಾಪಾರಿಗೆ. ಏನೋ ಒಂದು ವಸ್ತು ನಾನು ಹೋಗಿ ತೊಗೋತೀನಿ, ನಾನು ಬಾರ್ಗೇನೇ ಮಾಡಲ್ಲ, ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಅವ್ನು 1 ನಿಮಿಷ ಸುಖ ಅಷ್ಟೇ. ಆಮೇಲೆ ಶುರು ಆಗುತ್ತೆ ತೆರಿಗೆ, ಲೇಬರ್ ತೆರಿಗೆ, ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ಫುಡ್ ಲೈಸೆನ್ಸು, ಫುಡ್ ಇನ್ಸ್ಪೆಕ್ಟ್ರು, ದೋಸೆ ಹಿಟ್ಟನ್ನ ಬಂದು ನೋಡೋರು, ಸ್ಟವ್ನ ನೋಡೋರು, ಕ್ಲೀನಾಗಿದೆಯಾ ಅಂತ ನೋಡೋರು, ವೀಕ್ಲಿ ರಜಾ ಕೊಟ್ಟಿದ್ದೀವಾ ಇಲ್ಲ ಅಂತ ನೋಡೋದು, ಸುಣ್ಣ ಹಾಕಿದ್ದಾರಾ ಇಲ್ವಾ ಅಂತ ನೋಡೋದು, ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರಾ ಇಲ್ಲ, ಇದೆಲ್ಲ ಕಾನೂನು ಇರುತ್ತೆ. ಬೆಸ್ಟ್ ವ್ಯಾಪಾರಸ್ಥರಿಗೆ ಈ ತಲೆನೋವನ್ನು ಒಂದು ಟ್ಯಾಕ್ಸ್ ಪ್ರಾಕ್ಟೀಷನರ್ ಕೊಟ್ಬಿಟ್ಟು ತಮ್ಮ ವ್ಯಾಪಾರ ತಾವು ಮಾಡ್ತಾ ಇದ್ರೆ ಇದು ಸುಗಮವಾಗಿ ನಡೆಯುತ್ತೆ. ಅಂದರೆ ಒಳ್ಳೆ ಟ್ಯಾಕ್ಸ್ ಪ್ರಾಕ್ಟೀಷನರ್ ಕೊಡಬೇಕು. ಸರ್, ಈಗ ಒಂದಷ್ಟು GST ಫ್ರೀ ಬಿಸ್ನೆಸ್ ಕೂಡ ಇದೆ. ಸೊ ಹೆಚ್ಚು GST ಬೀಳುವಂಥದ್ದು ಯಾವುದಕ್ಕೆ ಸರ್, ಆ್ಯಂಡ್ ಕಡಿಮೆ GST ಯಾವುದಕ್ಕೆ? ಐಷಾರಾಮಿ ವಸ್ತುಗಳಿಗೆ 28% ಬೀಳುತ್ತೆ. ಕಡಿಮೆ ಅಂದರೆ 0 ಇದೆ. ಯಾವ್ದು ಬಿಸ್ನೆಸ್? ಅಲ್ಲ, ಅದು ಲಿಸ್ಟ್ ಜಾಸ್ತಿ ಇದೆ. ಓಕೆ. ಮಾಸ್ಕು, ಕೆಲವು ಸ್ಯಾನಿಟರಿ ಪ್ಯಾಡ್ಸು, ಲೈಫ್ ಸೇವಿಂಗ್ ಡ್ರಗ್ಸು, ಅದೆಲ್ಲ ಲಿಸ್ಟ್ ಚೆನ್ನಾಗಿರುತ್ತೆ, ತಮಾಷೆಗೂ ಇರುತ್ತೆ. ಜನಿವಾರ ಅದೆಲ್ಲ ಬರುತ್ತೆ. ತೆರಿಗೆಗೆ ಯಾವುದಿದೆ ಯಾವುದಿಲ್ಲ ಅಂತ. ಬ್ರ್ಯಾಂಡೆಡ್ ಗೂಡ್ಸ್ ಅಂತ ಬರುತ್ತೆ. ಓಕೆ. ನನ್ನ ಹೆಸರಿಟ್ಟು ಮುರಳಿ ಅಕ್ಕಿ ಅಂತ ಮಾರಿದ್ರೆ ತೆರಿಗೆ ಇರುತ್ತೆ, ಆ ಥರ. ಸೊ ಇದು ದೊಡ್ಡ ವಿಷಯ. ಅದಕ್ಕೆ ನಾವು ಸಪರೇಟಾಗಿ ಒಂದು ದಿವಸ ಖಂಡಿತ ಸರ್, ಹೌದು, ಪ್ರೋಗ್ರಾಮ್ ಮಾಡಬೇಕು. ಆವಾಗ ನಾವು ಫೋನ್ ಕಾಲು ರಿಸೀವ್ ಮಾಡ್ಬೋದು, ಖಂಡಿತ ತಕ್ಷಣ ನಾವು ರಿಪ್ಲೈ ಲೈವ್ ಇದ್ದರೆ, ಅಥವಾನೂ ಮಾಡ್ಬೋದು. ಬಟ್ ಇದು ಈ ವ್ಯಾಪ್ತಿನಲ್ಲಿ ಮಾತಾಡಿದ್ರೆ ಈಗಿರೋ ವಸ್ತುನಿಷ್ಠೆಯಿಂದ ಮಾತಾಡ್ತಾ ಇರೋ ಸಬ್ಜೆಕ್ಟ್ ಡೈಲ್ಯೂಟ್ ಆಗಿಬಿಡುತ್ತೆ. ರಿಜಿಸ್ಟ್ರೇಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಈ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯಲ್ಲಿ ಕಾಂಪೋಸಿಷನ್ ಅಂತ ಒಂದಿದೆ. ಅಂದರೆ ಏನು ಸರ್? ನಾರ್ಮಲ್ ಪ್ರಕ್ರಿಯೆಯಲ್ಲಿ ರೆಗ್ಯುಲರ್ ಡೀಲರು 40 ಲಕ್ಷ ಮೇಲ್ಪಟ್ಟು ರಿಜಿಸ್ಟ್ರೇಷನ್ ತಗೊಂಡು ವಸ್ತು ತಗೊಂಡಾಗ ಕಟ್ಟಿರೋ ತೆರಿಗೆನ ಮಾರಿದಾಗ ವಸೂಲಿ ಮಾಡಿರೋ ತೆರಿಗೆಯಿಂದ ಮೈನಸ್ ಮಾಡಿ ಕೊಡ್ಬೋದು. ಎಕ್ಸಮ್ಟೆಡ್ ಗೂಡ್ಸ್ ಇದ್ದರೆ ತೆರಿಗೆ ಇಲ್ದಿರ ಸೇಲ್ ಮಾಡ್ಬೋದು. ಇದಕ್ಕೆ ಒಟ್ಟಾರೆ ಮಂತ್ಲಿ ನಾನು ಮರುಮಾರಾಟಗಾರನಾಗಿ ಇನ್ನೊಬ್ಬ ಮಾರಾಟಗಾರನಿಂದ ಪರ್ಚೇಸ್ ಮಾಡಿರೋದನ್ನ ಲೆಕ್ಕ ಇಡಬೇಕು. ನಾನು ಇನ್ನೊಬ್ಬ ರಿಜಿಸ್ಟರ್ಡ್ ಡೀಲರ್ಗೆ ಸೇಲ್ ಮಾಡಿದರೆ, ಅಥವಾ ನನ್ನ ಸೇಲ್ಸು 100 ರೂಪಾಯಿ ಸೇಲ್ಸಲ್ಲಿ 40 ಇನ್ನೊಬ್ಬ ಮಾರಾಟಗಾರನಿಗೆ ಮಾರಿದ್ದೀನಿ, 60 ಚೈತ್ರಾಗಿ ಮಾರಿದ್ದೀನಿ. ಅಂದರೆ B2C, ನೀವು ಬಿಸ್ನೆಸ್ ಟು ಕನ್ಸ್ಯೂಮರ್. ಅವರು ಬಿಸ್ನೆಸ್ ಅವರ GSTN ನಂಬರ್ ಕೋಟ್ ಮಾಡಿ ನಾನು R1 ಅಂತ ಒಂದು ಅಪ್ಲೋಡ್ ಮಾಡ್ತೀನಿ. ಅದು ಅವರವರ ಪೋರ್ಟಲಲ್ಲಿ ಮುರಳಿ ನಿಮ್ಮಿಂದ ತೊಗೊಂಡಿರೋದು, ನಿಮಗೆ ಮಾರಿರೋದು ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಅವರು ಆ ಟ್ಯಾಕ್ಸ್ ಮುರ್ಕೋಬೋದು. ನನ್ನ ಬಾಧ್ಯತೆ ಆ ಟ್ಯಾಕ್ಸ್ ಗೌರ್ಮೆಂಟ್ಗೆ ಕಟ್ಟೋದು. ಸೊ ನಾನು ಕೊಂಡಿರೋ ವಸ್ತು ತೆರಿಗೆ, ನಾನು ಮಾರಿರೋ ವಸ್ತು ತೆರಿಗೆ, ಇದೆರಡೂ ತುಲನೆ ಮಾಡಿ ತೆರಿಗೆ, ನಿವ್ವಳ ತೆರಿಗೆ ಎಷ್ಟು ಅಂತ ತಿಳ್ಕೊಂಡು 20ನೇ ತಾರೀಕು ಒಳಗಡೆ ಫಾರಮ್ 3B ಫೈಲ್ ಮಾಡಬೇಕು. ಈ ಪ್ರಕ್ರಿಯೆ 1.5 hours 2 hours ಎಕ್ಸ್ಪ್ಲೇಷನ್ ಇರುತ್ತೆ. ಬೇಕಾದರೆ ಬೋರ್ಡಲ್ಲೂ ಬರೆದು ತೋರಿಸ್ಬೋದು. ಬಟ್ ರಿಜಿಸ್ಟ್ರೇಷನ್ ಅಂತೂ ಖಂಡಿತವಾಗಿ ತಗೋಬೋದು. ಇದು ಅರ್ಥ ಮಾಡ್ಕೊಳ್ಳೋ ರೀತಿಲಿ ಹೇಳ್ತೀನಿ. ಕೆಲವರಿಗೆ ಸಹ್ಯವಾಗ್ಬೋದು, ಇನ್ನು ಕೆಲವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಈ ಹಾಗಲಕಾಯಿನಂಥ ಕಹಿ ವಸ್ತು ಥರ ಈ ತೆರಿಗೆ ತಿನ್ನಕ್ಕೆ ಮನಸ್ಸು ಬರಲ್ಲ, ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಹೌದು. ಸೊ ಆ ರೀತಿ ನೋಡಿಕೊಂಡು ಈ 1% ತೆರಿಗೆಗೆ ಯಾರ್ಯಾರು ಬರ್ತೀರೋ ದಯವಿಟ್ಟು ನಿಮಗೆ ನೋಟಿಸ್ ಬಂದಿದ್ದರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ಬಂದಿಲ್ಲ ಅಂದರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾಳೆ ದಿನ ಎಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಕಾಯ್ತಾ ಇರಬೇಡಿ. ಯಾರ್ಯಾರು 40 ಲಕ್ಷ ದಾಟ್ತಾ ಇದ್ದೀರೋ ಮಾಡಿ. 1.5 ಕೋಟಿವರೆಗೂ ಕಾಂಪೋಸಿಷನ್ ತಗೋಬೋದು. ಕಾಂಪೋಸಿಷನ್ ಸ್ಕೀಮ್ ಅಂದರೆ 1% ಕಟ್ಟಿದ್ರೆ ಸಾಕು ಕೆಲವು ವಸ್ತುಗಳ ಮೇಲೆ. ಇನ್ನು ಕೆಲವು ಸೇವೆಗಳ ಮೇಲೆ 6% ಕಟ್ಟಬೇಕು. 3 ಈ ತೆರಿಗೆ ಎಲ್ಲ ಡಿವೈಡ್ ಆಗುತ್ತೆ. CGST, SGST. SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. ಇದು ನಮ್ಮ ಒಪ್ಪಂದ ಏನಾಗಿದೆ ಅಂದರೆ, ಕರ್ನಾಟಕಕ್ಕೊಂದು ಕಾನೂನು, ತಮಿಳುನಾಡಿಗೊಂದು ಕಾನೂನು ಬೇಡ, ಎಲ್ಲ ಸೇರಿ ಒಂದು ಕಾನೂನು ಮಾಡೋಣ. ಮೌಲ್ಯವರ್ಧನೆ ಆಗ್ತಾ ಇದ್ದಂಗೆ ಕಟ್ಟಿರೋ ತೆರಿಗೆ ಆತನಿಗೆ ಬರ್ತಾ ಇರಲಿ. ಭಾರತ ದೇಶದಲ್ಲಿ ಹಣದ ಹರಿವು, ವ್ಯಾಪಾರದ ಹರಿವು ಸುಗಮವಾಗಿರುತ್ತೆ ಅಂತ ಮಾಡಿರೋದು.
ಕಾಂಪೋಸಿಷನ್ ಟ್ಯಾಕ್ಸ್ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು, ಬಟ್ ಅದಕ್ಕೂ ತಕ್ಕನಾದ ಅಕೌಂಟ್ಸ್ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಹೇಳ್ತೀನಿ, ನಾನು 40 ಲಕ್ಷ ಟರ್ನ್ ಓವರ್ ಇಲ್ಲ ಅಂತ ಹೇಗೆ ತೋರಿಸೋದು? ನನ್ನ ಹತ್ರ ದಾಖಲೆ ಇರಬೇಕಲ್ವ. ಹೌದು. ನೀವು 40 ಲಕ್ಷ ದಾಟಿದ್ದೀವಿ ಅಂತ ಸರ್ಕಾರಿ ವ್ಯಕ್ತಿಯಾಗಿ ನೀವು ನನಗೆ ನೋಟಿಸ್ ಕೊಟ್ಟಿದ್ದೀರಾ, ನಾನು ಇಲ್ಲ ಮೇಡಮ್ ಅಂತ ಹೇಳೋಕ್ಕೆ ನನ್ನ ಹತ್ರ ದಾಖಲೆ ಇರಬೇಕು. ಸೊ ನಾನು ನನ್ನ ಸ್ಟೂಡೆಂಟ್ಸ್ಗೆ ಅವಾಗ ಹೇಳ್ತಾ ಇರ್ತೀನಿ ಇಂಗ್ಲೀಷಲ್ಲಿ, ಇಫ್ ಯು ವಾಂಟ್ ಟು ಬ್ರೇಕ್ ರೆಕಾರ್ಡ್ಸ್ ಕೀಪ್ ರೆಕಾರ್ಡ್ಸ್. ದಾಖಲೆ ಅನ್ನೋದು ಮುಖ್ಯ. ಅತೀ ಸಣ್ಣ ವ್ಯಾಪಾರಿ ಅಂದರೆ ದಿನ ಪೂರ್ತಿ 2,000 ಆಗುತ್ತೆ, 3,000 ಆಗುತ್ತೆ ಅಂದರೆ ಓಕೆ, ಮೌಖಿಕವಾಗಿ ಲೆಕ್ಕ ಇರುತ್ತೆ. ಬಟ್ ಈ ರೀತಿ ಪೇಟಿಎಮ್ಮಲ್ಲಿ 40 ಲಕ್ಷ ಬಂದ್ಬಿಡ್ತು. ಸ್ಪೆಷಲಿ ಸಾಲ, ಒಳಹರಿವು ಸಾಲದ ರೂಪದಲ್ಲಿ ಬಂದಿರುತ್ತೆ, ಇನ್ನೇನೋ ಒಂದು ರೂಪದಲ್ಲಿ ಬಂದಿರುತ್ತೆ. ಈ ಒಮ್ಮೊಮ್ಮೆ ಪೇಟಿಎಮ್ ಅವರೇ ಸಾಲ ಕೊಡ್ತಾರೆ ನಿಮಗೆ. ಆ ಸಾಲ ಸಿಗತ್ತೆ ಅಂತಲೇ ಜನ ಪೇಟಿಎಮ್ ತೊಗೊಂಡಿರ್ತಾರೆ. ಆ ಸಾಲಕ್ಕೆ ಸರಿಯಾಗಿ ಸ್ವಲ್ಪ ಮೌಲ್ಯ ಬರಲಿ ಅಂತ ಆಟೋಮೆಟಿಕ್ಕಾಗಿ ಟರ್ನ್ ಓವರ್ ಜಾಸ್ತಿ ಮಾಡ್ಕೊಳ್ಳೋಕೆ ಅವರವರೇ ಏನೋ ವ್ಯವಹಾರ ಮಾಡ್ಕೊಂಡಿರ್ತಾರೆ. ನೀನು ನನ್ನ ಹತ್ರ ತಗೋ, ಇದೆಲ್ಲ ತೊಂದರೆಗೆ ಬರುತ್ತೆ. ಇದೆಲ್ಲ ದಾಖಲೆಗೆ ಬಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೀನು ಯಾಕೆ ಸಾಲ ತಗೊಂಡೆ ಅಂತ ಕೇಳಲ್ಲ, ಅದು ನಿನಗೆ ಸಾಲದ ರೂಪದಲ್ಲಿ ಬಂತ ಅಂದರೆ ಸಾಕು. ಸರ್, ಈಗ GST ವಿಚಾರವಾಗಿ ನಾವು ಸಾಕಷ್ಟು ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಈಗ GST ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಬರುತ್ತೆ. ಅದು ಏನು ಸರ್? ಅದು ಇನ್ ಡೀಟೇಲ್ ಆಗಿ ಹೇಳ್ಬೋದಾ, ಏನಿದು? ಹೌದು, ಈ ಮಾರಾಟ ತೆರಿಗೆ ಇದ್ದಾಗ ಇನ್ಪುಟ್ ಟ್ಯಾಕ್ಸ್ ಇರಲಿಲ್ಲ, ಮೌಲ್ಯವರ್ಧನೆ ತೆರಿಗೆ ಅಂತಿತ್ತು, ವ್ಯಾಟ್ ಅಂತ. ಆವಾಗ ಇನ್ಪುಟ್ ಟ್ಯಾಕ್ಸ್ ಕಾನ್ಸೆಪ್ಟ್ ಬಂತು, ಸ್ಟೇಟ್ ವೈಸ್ ಇತ್ತು. ಅದನ್ನು ಅಡ್ವಾನ್ಸ್ಡ್ ಮೆಥಡ್ ಆಗಿ ನ್ಯಾಷನಲ್ ವೈಸ್ GST ಅಂತ ಒಂದು ಕಾನೂನು ಬಂದಿದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ, ಈಗ ನೀವು ಈ ವಸ್ತುನ ಕೊಂಡ್ಕೊಂಡ್ರಿ, ಇದ್ರ ಬೆಲೆ 100 ರೂಪಾಯಿ. ಗ್ರಾಹಕರಾಗಿ ಕೊಂಡ್ಕೊಂಡ್ರೆ ಇದ್ರ ತೆರಿಗೆ ನೀವೇ ಭರಿಸ್ಬೇಕು, 110 ರೂಪಾಯಿ. ಆದರೆ ಮರು ಮಾರಾಟಗಾರನಾಗಿ ನಾನು ಈ ಥರ ವಸ್ತು ತಗೊಂಡಾಗ ನಾನು ಕಟ್ಟಿರೋ ತೆರಿಗೆ ನನಗೆ ಸರ್ಕಾರಕ್ಕೆ ನನ್ನ ಸರಬರಾಜುದಾರನ ಮೂಲಕ ನಾನು 10 ರೂಪಾಯಿ ಕಟ್ಟಿರೋ ತೆರಿಗೆ. ಅಂದರೆ ನನ್ನ ಹತ್ರ ವಸೂಲಿ ಮಾಡಿದವರು ಸರ್ಕಾರಕ್ಕೆ ಕೊಡಬೇಕು, ನಾನು ಅವನಿಗೆ ತೆರಿಗೆ ಕೊಟ್ಟಿರೋದು ಸರ್ಕಾರಕ್ಕೆ ಕಟ್ಟೋದಿಕ್ಕೆ. ಈ ವಸ್ತುನ ನಾನು 10 ರೂಪಾಯಿ ಲಾಭ ಇಟ್ಕೊಂಡು 11 ರೂಪಾಯಿಗೆ ಮಾರ್ತೀನಿ. ಅವಾಗ ನಾನು 11 ರೂಪಾಯಿ ತೆರಿಗೆ ವಸೂಲಿ ಮಾಡಬೇಕು. ನಾನು ವಸೂಲಿ ಮಾಡಿದ ತೆರಿಗೆ 11, ನನ್ನ ಸರಬರಾಜುದಾರನ ಮೂಲಕ ನಾನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿರೋ ತೆರಿಗೆ 10. ನಾನು 11ರಲ್ಲಿ 10ನ ಮುರ್ಕೊಂಡು 1 ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು. ಅಂದರೆ ಇಲ್ಲಿ ಹೂಡಿಕೆ, ಹುಟ್ಟುವಳಿ ತೆರಿಗೆ, ಹೂಡುವಳಿ ತೆರಿಗೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅಂದರೆ ನಾನು ಕಟ್ಟಿದ್ದೀನಿ, ಸಪೋಸ್ ನಾನು ಈ ಥರ ವಸ್ತು ತಗೊಂಡು ಮಾರಲೇ ಇಲ್ಲ, ಕ್ರೆಡಿಟ್ ನನ್ನ ಹತ್ರ ಇರುತ್ತೆ. ಅಂದರೆ ನನ್ನ ಒಟ್ಟಾರೆ ಈ ವರ್ಷದ 10% ಪರ್ಚೇಸು, 10% ಇಲ್ಲ, ಕ್ಯಾಲ್ಕುಲೇಷನ್ಗೆ ಹೇಳ್ತಾ ಇದ್ದೀನಿ, 10% ಪರ್ಚೇಸು 1 ಲಕ್ಷ ರೂಪಾಯಿ ಅಂದರೆ 10,000 ರೂಪಾಯಿ ತೆರಿಗೆ ಕಟ್ಟಿದ್ದೀನಿ, ನನಗೆ ಸೇಲ್ ಆಗಿಲ್ಲ. ಅಂದರೆ ಆ ತೆರಿಗೆ ನನ್ನ ಅಕೌಂಟಲ್ಲಿ ಇನ್ಪುಟ್ ಕ್ರೆಡಿಟ್ ಆಗೇ ಇರುತ್ತೆ. ಮುಂದಿನ ತಿಂಗಳು ಅದನ್ನು ಸೇಲ್ ಮಾಡಿದಾಗ ಇದನ್ನು ಮುರ್ಕೊಂಡು ಕಟ್ಬೋದು. ಸಪೋಸ್ ನಿಮ್ಮದು ತೆರಿಗೆ ಇನ್ಪುಟ್ ಕ್ರೆಡಿಟ್ ಜಾಸ್ತಿ ಆಯಿತು, ನಿಮಗೆ ಹಣದ ಅವಶ್ಯಕತೆ ಇದೆ, 3-4 ತಿಂಗಳಾದಮೇಲೆ ಅಥವಾ 5 ತಿಂಗಳಾದಮೇಲೆ ಸರ್ಕಾರಕ್ಕೆ ಕೇಳ್ಬೋದು ಇನ್ಪುಟ್ ಕ್ರೆಡಿಟ್ಗೆ ರೀಫಂಡ್ ಕೊಡಿ ಅಂತ. ಅವ್ರು ಅಸೆಸ್ಮೆಂಟ್ ಮಾಡಿ ಕೊಡ್ಬೋದು. ತೆರಿಗೆ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡೋದು ಏಪ್ರಿಲ್ ಟು ಮಾರ್ಚ್. ಬಟ್ ಕಾನೂನು 1 ಮಂತ್ನ ಟ್ಯಾಕ್ಸ್ ಪೀರಿಯಡ್ ಅನ್ನತ್ತೆ, ಫಸ್ಟ್ ಡೇ ಟು ಲಾಸ್ಟ್ ಡೇ ಆಫ್ ದಿ ಮಂತ್. ಸೊ ಆ ರೀತಿ ಅಸೆಸ್ಮೆಂಟ್ಗಳು ಆಗ್ಬೋದು. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋದು ಇದು. ಗ್ರಾಹಕ ಕೊನೆ ಟ್ಯಾಕ್ಸ್ ಕಟ್ಟಬೇಕು. ಈಗ ಇದೇ ಎಕ್ಸಾಂಪಲ್ಲು, ನಾನು 111 ರೂಪಾಯಿಗೆ ಅವ್ರಿಗೆ ಮಾರಿದೆ, ಅವರು ಗ್ರಾಹಕನಿಗೆ ಮಾರ್ತಾರೆ, 10 ರೂಪಾಯಿ ಲಾಭ ಇಟ್ಕೊಂಡು ಗ್ರಾಹಕ 12 ರೂಪಾಯಿ ಕೊಡ್ತಾರೆ. ಅವರು ನನಗೆ ಕೊಟ್ಟಿರೋ ತೆರಿಗೆಯನ್ನು ಮುರ್ಕೊಂಡು ಮಾರ್ಕೊಳ್ಳೋದು. ಸರ್, ಈಗ ಕೊನೆಯದಾಗಿ ನಾನೊಂದು ಸ್ಟಾರ್ಟಪ್ನ ಶುರು ಮಾಡಿದ್ದೀನಿ. ಈಗ ದೊಡ್ಡ ಬಿಸ್ನೆಸ್ ಆದರೆ ಅವ್ರು ಹೇಗೋ ಏನೇ ನೋಟಿಸ್ ಬಂದರೂ ಮ್ಯಾನೇಜ್ ಮಾಡ್ಕೋತಾರೆ. ನಾನು ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಿದ್ದೀನಿ, ನನಗೆ GST ನೋಟಿಸ್ ಆಗಿರ್ಬೋದು, ಯಾವುದೇ ನೋಟಿಸ್ ಬರಬಾರ್ದು ಅಂತಂದರೆ ನಾನು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು? ನಿಮ್ಮ ಟಿಪ್ಸು ಸರ್. ಇದಕ್ಕೆ ಮುಂಚೆ ಒಂದು ಇಂಡಿಕೇಶನ್ ಕೊಡ್ತೀನಿ. ನಮಗೆ ಏನು ಬೇಕಾದರೂ ಸೆಲ್ಫೋನಲ್ಲಿ ಪಡೆಯೋ ಶಕ್ತಿ ನಮಗಿದೆ, ಹೌದು, ತೆರಿಗೆಗೂ ಇದೆ.
ತೆರಿಗೆ ವಿಚಾರನೂ ನಾವು ಪಡಿಬೋದು. ಓಕೆ. ಕಾನೂನು ನಾನು ಆವಾಗಲೇ ಹೇಳಿದೆ, ಉದ್ದೇಶ, ಪ್ರಕ್ರಿಯೆ, ಅನುಷ್ಠಾನ, ಈ ಮೂರೂ ನೀವು ಸ್ಟಾರ್ಟಪ್ಪ, ಕ್ಲೋಸಪ್ಪ, ಬಿಲ್ಡಪ್ಪ ಅಂತ ನೋಡಲ್ಲ. ನಿಮಗೆ ತೆರಿಗೆ 40 ಲಕ್ಷ ರೂಪಾಯಿ ಟರ್ನ್ ಓವರ್ ಆದರೆ ನೀವು ರಿಜಿಸ್ಟ್ರೇಷನ್ ತಗೋಬೇಕು. GST ಪೋರ್ಟಲ್ ಓಪನ್ ಮಾಡಿದ್ರೆ ಹೌ ಟು ಟೇಕ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಕನ್ನಡದಲ್ಲೂ ಬರುತ್ತೆ ರಿಜಿಸ್ಟ್ರೇಷನ್ ಹೇಗೆ ತಗೋಬೇಕು ಅಂತ. ಕ್ಲಿಕ್ ಮಾಡ್ತಾ ಹೋದರೆ ತಾನಾಗೇ ನಿಮಗೆ ರಿಜಿಸ್ಟ್ರೇಷನ್ ಬರೋವರೆಗೂ ಕರ್ಕೊಂಡು ಹೋಗುತ್ತೆ. ಎಲ್ಲದಕ್ಕಿಂತ ಈಸಿ ಪ್ರಕ್ರಿಯೆ, ಒಬ್ಬ ಟ್ಯಾಕ್ಸ್ ಪ್ರಾಕ್ಟೀಷನರ್ನ ಮನೆ ಡಾಕ್ಟರ್ ಥರ ಸಪ್ರೇಟಾಗಿ ಅಪಾಯಿಂಟ್ ಮಾಡಿಕೊಂಡು ಅವನ ಕನ್ಸಲ್ಟೆನ್ಸಿ ತೊಗೊಂಡು ಮಾಡ್ಬೋದು. ಈ ವ್ಯಾಪಾರದಲ್ಲಿ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಆಫ್ ಬ್ರೈನ್ ಅನ್ನೋದು ಜಾಸ್ತಿ ಇರಬೇಕು. ನಾವು ಏನಕ್ಕೆ ವ್ಯಾಪಾರ ಮಾಡ್ತೀವಿ? ಈ ಕಪ್ ತಯಾರಿಸಿ ಮಾರೋದಕ್ಕೆ. ನನ್ನ ಕಾನ್ಸಂಟ್ರೇಷನ್ ಪೂರ್ತಿ ಅದರ ಮೇಲೆ ಇರಬೇಕು. ಯಾವ ಡಿಸೈನ್ ಮಾಡಲಿ, ಹೇಗೆ ಇಂಪ್ರೂವ್ ಮಾಡಲಿ, ಹೇಗೆ ಮಾರಾಟ ಮಾಡಲಿ, ಹಣನ ಹೇಗೆ ಕ್ರೋಢೀಕರಿಸಲಿ, ಇದು ನೆಮ್ಮದಿಯಿಂದ ಮಾಡಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ನಾಲೇಜ್ ಇದ್ದು, ಎಕ್ಸ್ಟ್ರಾ ಕಂಪ್ಯೂಟರ್ ನಾಲೇಜ್ ಇದ್ದು, ನಿಮ್ಮ ಮನೆಯಲ್ಲೇ ಪರಿಣಿತಿ ಇರೋರು ಇದ್ದರೆ ನೀವು ಮಾಡ್ಬೋದು. ಇಲ್ಲ ಅಂದರೆ ಆ ಗೋಜಿಗೆ ಹೋಗ್ದಿರೋ ಒಬ್ಬ ಟ್ಯಾಕ್ಸ್ ಪ್ರಾಕ್ಟೀಷನರ್ನ ಅಪಾಯಿಂಟ್ ಮಾಡಿದ್ರೆ ಅವ್ರು ನೋಡ್ಕೋತಾರೆ. ಅವ್ರು ಏನು ನೋಡ್ಕೋತಾ ಇದ್ದಾರಾ ಇಲ್ವಾ ಅಂತ ನೀವು ನೋಡ್ಕೋಬೋದು. ಸಾಧಾರಣವಾಗಿ ನಾನು ವ್ಯಾಪಾರಸ್ಥರಿಗೆ ಪಾಠ ಮಾಡುವಾಗ ಹೇಳೋದು, ಅಂಗಡಿಗೆ ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡ್ತೀರಾ, ನೆಕ್ಸ್ಟು ಕಂಪ್ಯೂಟರ್ ಓಪನ್ ಮಾಡಿ GST ಪೋರ್ಟಲ್ ಓಪನ್ ಮಾಡಿ. GST ಪೋರ್ಟಲ್ ಓಪನ್ ಮಾಡಿದ್ರೆ ನಿಮ್ಮ ಖಾತೆ GST ನಂಬರು, ಪಾಸ್ವರ್ಡ್ ಓಪನ್ ಮಾಡಿದ್ರೆ ಅವತ್ತಿನ ವ್ಯವಹಾರ ಎಲ್ಲವೂ ಅದರಲ್ಲಿ ನೋಟಿಸಸ್ ಅಂತಿರುತ್ತೆ. ನನಗೆ ಏನು ನೋಟಿಸ್ ಬಂದಿದೆ ಅಂತ ನೋಡ್ಬೋದು. ಅದರ್ ನೋಟಿಸಸ್ ಅಂತಿರುತ್ತೆ. ಏನಾದರೂ ಅಸೆಸ್ಮೆಂಟ್ ಆರ್ಡರು ಈ ಥರ ಇವಾಗ ಮಾತಾಡ್ತಾ ಆ ಥರ ನೋಟಿಸ್ಗಳು ಬಂದಿರೋದು ಇರುತ್ತೆ. ಕನ್ನಡದಲ್ಲೂ ನೋಡ್ಬೋದು. ಜನರಲಿ ಪೋರ್ಟಲಲ್ಲಿ ಕನ್ನಡ ಇರಲ್ಲ, ಬೇರೆ ಮಾಹಿತಿ ನೋಡ್ಬೋದು. ಡೌಟ್ ಇದ್ದರೆ ಇಮ್ಮಿಡಿಯೇಟಾಗಿ ಟ್ಯಾಕ್ಸ್ ಪ್ರಾಕ್ಟೀಷನರ್ಗೆ ಫೋನ್ ಮಾಡಿ ಕೇಳ್ಬೋದು. ಇಷ್ಟು ಪ್ರಕ್ರಿಯೆ 10 ನಿಮಿಷ ಆಗುತ್ತೆ. ಓಕೆ. ನಾವು ಸ್ಟೂಲ್ ಮೇಲೆ ಕೂತ್ಕೊಂಡು ದೇವರಿಗೆ ಹೂ ಹಾಕಿ ನಮಸ್ಕಾರ ಮಾಡಿ ಇಳಿದು ವ್ಯಾಪಾರ ಮಾಡೋದಕ್ಕಿಂತ ಕಡಿಮೆ ಟೈಮ್ ಆಗುತ್ತೆ. ಅದು ನೋಡ್ಕೋಬೇಕು. ಇದು ಪ್ರೋಗ್ರೆಸ್ಗೊಂದು ದಾರಿ ವ್ಯಾಪಾರಸ್ಥರಿಗೆ. ಆಮೇಲೆ ನೆಮ್ಮದಿಯಿಂದ ವ್ಯಾಪಾರ ಮಾಡಿ. ಈಗ ನೋಡಿ, ಈಗ ನಾನು ಹೇಳಿದ್ದು ಒಂದು ರೀತಿ ತಮಾಷೆ ಪ್ರಹಸನ ಇರ್ಬೋದು. ಇದು ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ನೆಕ್ಸ್ಟ್ GST ನೋಡಿ ಅಂತ. ಬಟ್ ಇದರಲ್ಲಿ ಕನಿಷ್ಠ ಪಕ್ಷ 20% ಜನ ಆಗ ನೋಡಿದರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಹೌದು ಸರ್. ಈಗ GST ರಿಜಿಸ್ಟ್ರೇಷನ್ ನಾವು ಮಾಡಿದ್ವಿ ಅಂತಂದರೆ ಕಂಪ್ಲೀಟ್ ನಮಗೆ ಆ GST ನಂಬರ್ ಬರೋದಕ್ಕಾಗಿರ್ಬೋದು, ಕಂಪ್ಲೀಟ್ ರಿಜಿಸ್ಟರ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? ಮ್ಯಾಕ್ಸಿಮಮ್ 8 ರಿಂದ 15 ದಿನ ತಗೊಳುತ್ತೆ. 7 ದಿನದಲ್ಲಿ ಬಂದ್ಬಿಡುತ್ತೆ. ಬಟ್ ಕೆಲವು ಕ್ವಶನ್ಗಳು ಸರಿಯಾಗಿ ನಾವು ಫಿಲಪ್ ಮಾಡಿರಲಿಲ್ಲ ಅಂದರೆ, ಸಾಮಾನ್ಯವಾಗಿ ಏನಾಗಿರುತ್ತೆ, ರೆಂಟಲ್ ಅಗ್ರಿಮೆಂಟ್ ನನ್ನ ಜೊತೆ ಇರುತ್ತೆ ನಿಮ್ಮದು, ಬಟ್ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ನಮ್ಮ ಅಪ್ಪನ ಹೆಸರಿರುತ್ತೆ. ಆವಾಗ ಅವ್ರು ಕೇಳ್ಬೋದು. ಅಥವಾ ನಂದು ಪ್ಯಾನು ಆಧಾರು ಲಿಂಕ್ ಆಗದೆ ಇದ್ದಿರ್ಬೋದು, ಅಥವಾ ಲಿಂಕಲ್ಲಿ ತಪ್ಪಿರ್ಬೋದು. ನಾನು ಪ್ಯಾನಲ್ಲಿ RG ಮುರಳೀಧರ್ ಅಂತ ಇರ್ಬೋದು, ಅಪ್ಲೈ ಮಾಡಿದಾಗ ರಾಜವೇಲು ಗೋಪಿನಾಥ್ ಮುರಳೀಧರ್ ಅಂತ ಮಾಡಿರ್ಬೋದು. ಅಥವಾ ಆಧಾರಲ್ಲಿ ಬೇರೆ ಇರ್ಬೋದು, ಪ್ಯಾನಲ್ಲಿ ಬೇರೆ ಇರ್ಬೋದು. ಇದೆಲ್ಲ ಈಗಾಗಲೇ ಸರ್ಕಾರ ಲಾಸ್ಟ್ ಡೇಟ್ ಕೊಟ್ಟು ಸರಿಪಡಿಸೋದೆಲ್ಲ ಆಗಿದೆ. ಮಾಡದೇ ಇರೋರಿಗೆ ಸ್ವಲ್ಪ ಕ್ವರೀಸ್ ಬರುತ್ತೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಈಗ ಆಲ್ರೆಡಿ UPI ವಿಚಾರಕ್ಕೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆತಂಕ ಪಡೋದಕ್ಕೆ ಅವಶ್ಯಕತೆಯೇ ಇಲ್ಲ. ನಿಮ್ಮಲ್ಲಿ ಈಗ ಪ್ರಸ್ತುತ ನೋಟಿಸ್ ಬಂದವರು ಅಷ್ಟು ಜನಕ್ಕೂ ನನ್ನ ಪ್ರಕಾರ 40-50% ಜನಕ್ಕೆ ತೆರಿಗೆ ಬರೋದಿಲ್ಲ. ನೀವು ತೆರಿಗೆ ರಹಿತ ವಸ್ತು ಮಾರಾಟ ಮಾಡ್ತಾಯಿದ್ರೆ, ಮಿಕ್ಕವರು ರಿಜಿಸ್ಟ್ರೇಷನ್ ತೊಗೊಂಡು ಕಾಂಪೋಸಿಷನ್ಗೆ ಹೋಗೋ ಸಾಧ್ಯತೆ ಇದೆಯಾ ಅಂತ ನೋಡಿ. ಟೊಬ್ಯಾಕೊ ಪ್ರಾಡಕ್ಟ್ಸು, ಪಾನ್ ಪರಾಗು, ಮಸಾಲ ಮಾಡೋರು, ಸಮೋಸ ತಯಾರು ಮಾಡೋರು, ಕಾಫಿ ಟೀ ತಯಾರು ಮಾಡೋರು ಸ್ವಲ್ಪ ನೋಡಿಕೊಂಡು, ಈಗ ನೋಡಿಕೊಂಡು ಅಂದರೆ ನಿಮ್ಮ ಟರ್ನ್ ಕಡಿಮೆ ಮಾಡ್ಕೊಳ್ಳಿ ಅಂತಲ್ಲ, ಟರ್ನ್ ಓವರ್ ಜಾಸ್ತಿ ಆದರೂ ನನಗೆ ತೊಂದರೆ ಆಗದಿರೋ ರಿಜಿಸ್ಟ್ರೇಷನ್ ತೊಗೊಂಡು ಯಾವ ರೀತಿ ವ್ಯಾಪಾರ ಮಾಡೋದು ಅಂತ ಯೋಚನೆ ಮಾಡಿ. ನಿಂಗೆ ಸಹಾಯ ಮಾಡೋಕ್ಕೆ ಗೌರ್ಮೆಂಟಲ್ಲಿ ಹೋಗಿ ಕೇಳಿದ್ರೆ ಸಹಾಯ ಮಾಡೋಕ್ಕೆ ಎಲ್ಲ ರೀತಿ ಹೆಲ್ಪ್ ಡೆಸ್ಕ್ ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿ ಟ್ಯಾಕ್ಸ್ ಪ್ರಾಕ್ಟೀಷನರ್ ಇರ್ತಾರೆ. ನಿಮಗೂ ಒಂದು ರೀತಿ ಪರಿಜ್ಞಾನ ಅನ್ನೋದು ತಾನಾಗೆ ಬಂದಿರುತ್ತೆ. ಒಂದು ಪ್ರಜ್ಞೆ ಅಂತೂ ಇರುತ್ತಮ್ಮ, ಇಷ್ಟು ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ತೆರಿಗೆ ಕಟ್ತಾ ಇಲ್ವಲ್ಲ ಅನ್ನೋ ಪ್ರಜ್ಞೆ ಇರುತ್ತೆ. ಅದನ್ನು ಹೊರಗಡೆ ತೊಗೊಂಬನ್ನಿ, ಸಾಲ್ವ್ ಆಗುತ್ತೆ.
90% ಈ ರೀತಿ ಸಣ್ಣ ವ್ಯಾಪಾರಗಳು ಕೊಟ್ಟಿರೋ ವಸ್ತುಗಳಿಗೆ ತೆರಿಗೆ ಇರೋದಿಲ್ಲ. ಆಮೇಲೆ ಇಂಟ್ರೆಸ್ಟು ಪೆನಾಲ್ಟಿ ವೈವರ್ಗೆ ಯಾವ ದಾರಿ ಇದೆ ನೋಡಿ, ಇದುವರೆಗೂ ಆಗಿರೋ ತಪ್ಪಿಗೆ ಕಂತಿನ ರೂಪದಲ್ಲಿ ಕಟ್ಟೋ ಸಾಧ್ಯತೆ ಕಮಿಷನರ್ನ ಅಪ್ಲೈ ಮಾಡಿದ್ರೆ ಇದೆ. ಬಟ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ FD 2 ಕೋಟಿ ರೂಪಾಯಿ ಇದ್ದು ಕೇಳಿದ್ರೆ ಕೊಡಬಾರ್ದು ಅನ್ನೋ ಸಾಧ್ಯತೆಯೂ ಇದೆ. ಬಟ್ ಇದೆಲ್ಲ ಮುಗಿಸ್ಕೊಂಡು ಮುಂದೆ ಸುಗಮವಾಗಿ ಹೇಗೆ ವ್ಯಾಪಾರ ಮಾಡಬೇಕು ಅನ್ನೋದು ನೋಡಿ. ಫಸ್ಟ್ ಅಡ್ವೈಸು, ಫಸ್ಟ್ 2-3 ವರ್ಷ ಒಂದು ಒಳ್ಳೆ ಟ್ಯಾಕ್ಸ್ ಪ್ರಾಕ್ಟೀಷ್ನರ್ ಇಟ್ಕೊಂಡು ಅವರಿಂದನೂ ಕಲೀರಿ. ಬೇಕಾದರೆ ಆಮೇಲೆ ಬಿಡಬೇಡಿ, ಹೇಳ್ತಾ ಇದ್ದೀನಿ ಅಷ್ಟೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ GST ಬಗ್ಗೆ ಆಗಿರ್ಬೋದು ಆ್ಯಂಡ್ ಈಗ ಒಂದಷ್ಟು ಜನರಿಗೆ ಏನು ಕನ್ಫ್ಯೂಷನ್ ಇತ್ತೋ ಬಹುಶಃ ಅದು ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ದಿನಗಳಲ್ಲಿ GST ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರವಾಗಿ ನಿಮ್ಮ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಈಗ ಸ್ಟಾರ್ಟಪ್ ಆಗಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗೊಂದು ತಲೆನೋವಿತ್ತು. ನಮಗೆ GST ನೋಟಿಸ್ ಬಂದಿದೆ, ಮುಂದೆ ಏನಪ್ಪ ಕತೆ, ಏನು ಮಾಡಬೇಕು, ಏನೇನು ತೊಂದರೆ ಆಗುತ್ತೆ, ಯಾಕೆ ಬಂತು ಅನ್ನೋದಕ್ಕೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಕ್ಲಿಯರ್ ಕಟ್ ಆದಂಥ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ಸನ್ನು ಪಡಿಬೋದು. ಚಾನಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.